ಬೆಳಗಾವಿ ನಗರದಲ್ಲಿ ಹಾಳಾಗಿ ಹದಗೆಟ್ಟಿರುವ ರಸ್ತೆಗಳು. ಈ ರಸ್ತೆಗಳಲ್ಲಿ ಹುಂಡಿ ಹೊಂಡಗಳಿವೆಯೋ ಅಥವಾ ಹುಂಡಿ ಹೊಂಡಗಳಲ್ಲಿ ರಸ್ತೆಗಳಿವೆಯೋ ಅನ್ನೋದೇ ಒಂದು ಯಕ್ಷ ಪ್ರಶ್ನೆಯಾಗಿದೆ. ಇದನ್ನೆಲ್ಲ ನೋಡಿಯೂ ನೋಡದಂತೆ ಸುಮ್ಮನೆ ಕೂತ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಸರ್ಕಾರದ ಆಡಳಿತ ವರ್ಗಗಳು. ಮಳೆ ನೀರು ರಸ್ತೆ ಮೇಲೆ ನಿಂತು ರಂಧ್ರಗಳನ್ನು ಉಂಟು ಮಾಡುತ್ತಿವೆ. ಇದರಿಂದ ರಸ್ತೆಗಳು ದುರ್ಬಲವಾಗುತ್ತಿವೆ. ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ವಹಣೆ ಇಲ್ಲದಿರುವುದೇ ಇದಕ್ಕೆ ಮುಖ್ಯ ಕಾರಣವಾಗಿದೆ. ಸಂಬಂಧಪಟ್ಟ ಇಲಾಖೆಯವರು ರಸ್ತೆಗಳನ್ನು ನಿಯಮಿತವಾಗಿ ಸರಿಪಡಿಸದಿದ್ದರೆ ಅವುಗಳು ಹಾಳಾಗುವ ಸಾಧ್ಯತೆ ಇನ್ನೂ ಜಾಸ್ತಿನೇ ಇದೆ. ಈ ಬೆಳಗಾವಿ ನಗರದ ರಸ್ತೆಗಳು ಹಾಳಾಗಲು ಮುಖ್ಯ ಕಾರಣ ಇಷ್ಟೇ. ರಸ್ತೆಗಳನ್ನು ನಿರ್ಮಿಸುವಾಗ ಬಳಸಿರುವಂತಹ ಕಳಪೆ ವಸ್ತುಗಳು, ಕಳಪೆ ತಂತ್ರಜ್ಞಾನದ ನಿರ್ವಹಣೆ ಹಾಗೂ ಸರ್ಕಾರದ ಬೇಜವಾಬ್ದಾರಿತನ. ಹೌದು, ಸರ್ಕಾರದ ಬೇಜವಾಬ್ದಾರಿತನ. ಈಗಾಗಲೇ ನೀವುಗಳು ನೋಡಿರುವ ಹಾಗೆ ಮಳೆ ನೀರು ರಸ್ತೆ ಮೇಲೆ ಬಂದು ರಸ್ತೆ ಎಲ್ಲಿದೆ ಹಾಗೂ ಹೊಂಡ ಎಲ್ಲಿದೆ ಅಂತ ಗುರುತಿಸುವುದೇ ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಅಂಥದ್ರಲ್ಲಿ ನಡೆದಾಡಿಕೊಂಡೇ ಓಡಾಡೋ ಶಾಲಾ ಮಕ್ಕಳು, ಬಡ ಕೂಲಿ ಜನರು, ವಯಸ್ಸಾದವರು ಅಥವಾ ವಾಹನಗಳಲ್ಲಿಯೇ ಓಡಾಡುವ ಜನರು ಹೇಗೆ ತಾನೇ ಈ ರೀತಿಯ ರಸ್ತೆಗಳಲ್ಲಿ ಓಡಾಡಲು ಸಾಧ್ಯ? ಏನಾದರೂ ಅನಾಹುತ ಆದರೆ ಯಾರು ತಾನೇ ಜವಾಬ್ದಾರಿ? ಸರ್ಕಾರದ ಈ ರೀತಿಯ ಬೇಜವಾಬ್ದಾರಿಯ ನಿರ್ವಹಣೆ ಹೀಗೆ ಮುಂದುವರೆದರೆ ಜನಗಳಿಗೆ ತಮ್ಮ ದಿನನಿತ್ಯದ ಬದುಕಿನ ಹೋರಾಟದ ಚಿಂತೆಗಿಂತ ಈ ಕಳಪೆ ರಸ್ತೆಗಳಲ್ಲಿ ಓಡಾಡುವುದೇ ಒಂದು ದೊಡ್ಡ ಚಿಂತೆಯಾಗಿ ಬಿಡುತ್ತೆ. ಆದ್ದರಿಂದ ನಾವು ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತಾ ಇರೋದು ಇಷ್ಟೇ, ಆದಷ್ಟು ಬೇಗ ಬೆಳಗಾವಿ ನಗರದ ಎಲ್ಲ ಕೆಟ್ಟು ಹೋಗಿರುವ ರಸ್ತೆಗಳನ್ನು ಸರಿಪಡಿಸಿ ಜನರು ಕನಿಷ್ಠ ಪಕ್ಷ ನೆಮ್ಮದಿಯಾಗಿ ಈ ರಸ್ತೆಗಳಲ್ಲಿ ಓಡಾಡುವ ಹಾಗೆ ಆಗಲಿ ಅಂತ. ಇದು ನಿಮ್ಮೆಲ್ಲರ ಸುದ್ದಿವಾಹಿನಿ, ಮೂರನೇ ಕಣ್ಣು ತನಿಖೆಯ ಸುದ್ದಿವಾಹಿನಿ. ಧನ್ಯವಾದಗಳು.